ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ತಮ್ನಿನಲ್ಲಿ ನೋಡಿರೋ ಹಾಗೆ ವಿದ್ಯಾರ್ಥಿ ಬಸ್ ಪಾಸ್ 2026-27ನೇ ಸಾಲಿನಲ್ಲಿ ಇವಾಗಲೇ ಕ್ಲಾಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಯವರು ಈಗಾಗಲೇ ಉಚಿತ ಬಸ್ ಪಾಸ್ ಅಂದರೆ ಹುಡುಗರಿಗೂ ಕೂಡ ಉಚಿತ ಬಸ್ ಪಾಸ್ನ ನೀಡ್ತೀವಿ ಅಂತ ಏನು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅವತ್ತು ಘೋಷಣೆ ಕೂಡ ಮಾಡಿದ್ರು. ಆದರೆ ಇವಾಗ ಒಂದು ಲೇಟೆಸ್ಟು ನ್ಯೂಸ್ ಬಂದಿದೆ ಸ್ನೇಹಿತರೆ. ಏನದು ನ್ಯೂಸು, ನಿಮಗೆ ನಿರೀಕ್ಷೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ಬಸ್ ಪಾಸು ಯಾವಾಗಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಖರವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಸ್ನೇಹಿತರೆ, ಸಾರಿಗೆ ಸಚಿವರಾದಂತಹ ಬೈರತಿ ಸುರೇಶ್ ಅವರು ಹಾಗೆ ನಿಗಮ ಮಂಡಳಿಗಳ ಅಧ್ಯಕ್ಷರು ಉಪಾಧ್ಯಕ್ಷರುಗಳಾದಂಥ ನಿಖಿತ್ ಮೌರ್ಯ ಅವರು ಎಲ್ಲರೂ ಸೇರಿ ಇವತ್ತು ಈ ಒಂದು 4 ವಿಭಾಗ ಏನಿದೆ KSRTC, KKRTC, NWRTC, BMTC ಈ ವಿಭಾಗಗಳ ಅಧಿಕಾರಿಗಳನ್ನ ಸಭೆನ ಮಾಡಿರ್ತಾರೆ. ಇದರಲ್ಲಿ ಈ ಒಂದು ಉಚಿತ ಬಸ್ ಪಾಸ್ ವಿತರಣೆಗೆ ಆಗ್ತಕ್ಕಂಥ ಖರ್ಚು ವೆಚ್ಚಗಳೆಷ್ಟು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿನ ಪಡೆದಿರ್ತಾರೆ. ಅಂದರೆ ಈ ಒಂದು ಮಾಹಿತಿನ ಪಡ್ಕೊಂಡು ಇದನ್ನು ಸರ್ಕಾರದ ಮುಂದೆ ಅಂದರೆ ಕ್ಯಾಬಿನೆಟ್ ಸಚಿವರುಗಳ ಮುಂದೆ ಇಟ್ಟು ಅಲ್ಲಿ ಅನುಮೋದನೆ ಪಡೆದ ನಂತರವಷ್ಟೇ ಈ ಒಂದು ಬಸ್ ಪಾಸ್ನ ವಿತರಣೆಗೆ ಅಧಿಕೃತ ಚಾಲನೆ ಸಿಗ್ತದೆ. ಅಲ್ಲಿ ತನಕ ಈ ವರ್ಷದ ಅಂದರೆ ಈ ಸಾಲಿನ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ನೀವೇನು ಪ್ರೈಮರಿ ಸ್ಕೂಲಿಂದ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ತನಕ ಈ ಒಂದು ಏನು ಉಚಿತ ಬಾಯ್ಸ್ಗಳಿಗೆ ಅಂದರೆ ಹುಡುಗರುಗಳಿಗೆ ಏನು ಬಸ್ ಪಾಸ್ನ ಕೊಡ್ತೀವಿ ಅಂತ ಹೇಳಿದ್ರು ಅಂಥವ್ರಿಗೆಲ್ಲರೂ ಕೂಡ ಇವಾಗ ನೀವು ಸ್ವಂತ ದುಡ್ಡಲ್ಲೇ ಕೂಡ ಬಸ್ ಫೇರ್ನ ಬರೆಸಿ ನೀವು ಶಾಲಾ ಕಾಲೇಜುಗಳಿಗೆ ಹೋಗಬೇಕಾಗ್ತದೆ ಸ್ನೇಹಿತರೆ. ಇನ್ನೂ ಸರ್ಕಾರದಿಂದ ಯಾವುದೇ ತರಹದ ಅಧಿಕೃತ ದಿನಾಂಕ ಈ ದಿನಾಂಕದಂದು ನಿಮಗೆ ಬಸ್ ಪಾಸ್ ವಿತರಣೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಘೋಷಣೆ ಆಗಿಲ್ಲ. ಘೋಷಣೆ ಆಗಿದೆ, ಬಟ್ ಅಧಿಕೃತ ವೆಬ್ಸೈಟ್ಗಳಲ್ಲಿ ಚಾಲನೆ ಕೊಟ್ಟಿಲ್ಲ. ನೀವು ಈ ವೆಬ್ಸೈಟಲ್ಲಿ ಬಂದು ಚೆಕ್ ಮಾಡಿದಾಗ ಹಳೆ ಬಸ್ ಪಾಸ್ ಪದ್ಧತಿ ಅಂದರೆ ನೀವು ಅಮೌಂಟ್ನ ಏನು ಕಟ್ಟಿ ಬಸ್ ಪಾಸ್ನ ಪಡ್ಕೋತಾ ಇದ್ರಿ ಅದೇ ಕೂಡ ಇಲ್ಲಿ ರನ್ನಿಂಗ್ ಆಗಿದೆ. ಈ ವೆಬ್ಸೈಟಲ್ಲಿ ಏನೇ ಕೂಡ ಚೇಂಜಸ್ನ ಮಾಡಿಲ್ಲ. ಇಲ್ಲಿ ನೀವು ಅಮೌಂಟ್ನ ಪೇಡ್ ಮಾಡಿ ಅಂತೇಳಿ ಕಾಲಮ್ಗಳು ಓಪನ್ ಆಗ್ತವೆ. ಇಲ್ಲಿ ಫ್ರೀ ಬಸ್ತು ಯಾವುದೇ ಥರದ ಆಪ್ಷನ್ಗಳು ಓಪನ್ ಆಗ್ತಾಯಿಲ್ಲ ಸ್ನೇಹಿತರೆ. ಇದರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರ ಈಗಾಗಲೇ ಸರ್ಕಾರ ಗಮನಕ್ಕೆ ಕೂಡ ಬಂದಿರುತ್ತೆ. ಶಾಲಾ ಕಾಲೇಜುಗಳು ಆಲ್ರೆಡಿ ರನ್ನಿಂಗ್ ಆಗ್ತಾ ಇದ್ದಾವೆ ಅಂತ ಕೂಡಲೇ ಈ ಒಂದು ಆದೇಶನ ಮಾಡ್ತಾರೆ. ನೀವು ವೆಯ್ಟ್ ಮಾಡಬೇಕಾಗ್ತದೆ. ಇದೇನೋ ಕೆಲವು ನ್ಯೂಸ್ಗಳಲ್ಲಿ ಬರ್ತಾ ಇದೆ ಇನ್ನೂ 1 ತಿಂಗಳು ಡಿಲೇ ಆಗುತ್ತೆ ಅಂತ. 1 ತಿಂಗಳೇನೂ ಡಿಲೇ ಆಗೋಲ್ಲ, ಬೇಗ ತಕ್ಷಣ ಕ್ರಮ ಕೈಗೊಳ್ತಾರೆ ಅಂತ ನಾವು ಭಾವಿಸ್ಕೋಬೇಕಾಗ್ತದೆ. ಯಾಕಂದರೆ ಶಾಲಾ ಮಕ್ಕಳಿಗೆ ಅನನುಕೂಲ ಆಗ್ತದೆ ಅಂತ ಸರ್ಕಾರ ಗಮನಕ್ಕೆ ಈಗಾಗಲೇ ಬಂದಿದೆ ಅಂತ ಎಲ್ಲರೂ ತಿಳ್ಕೋಬೇಕು. ಅದೇ ರೀತಿ ಸ್ನೇಹಿತರೆ, ಈ ಒಂದು ಯೋಜನೆಯ ಏನು ಪ್ರಮುಖ ಅಂಶಗಳು ಏನಿದ್ದಾವೆ ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ಚರ್ಚೆ ಮಾಡ್ಕೊಂಡು ಹೋಗ್ತೀನಿ. ತುಂಬ ಜನರುಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ ಬಸ್ ಪಾಸ್ನ ಲಿಮಿಟ್ ಎಷ್ಟು ಅಂತ, ಮಿತಿ ಎಷ್ಟು ಅಂತ. ಇದೇನಿಲ್ಲ ಸ್ನೇಹಿತರೆ, ಸಿಂಪಲ್ಲಾಗಿ ನೀವು ಮಾಮೂಲಿ ಬಸ್ ಪಾಸ್ಗೆ ಏನು ಅಪ್ಲೈ ಮಾಡ್ತಿದ್ರು ಅದೇ ಥರ ಪ್ರೊಸೀಜರ್ ಆಗಿರ್ತದೆ. ನೀವು ಅಪ್ಲಿಕೇಶನ್ನು ಕೂಡ ಹಾಕಬೇಕು. ನೀವು ನಿಮ್ಮ ಮನೆಯಿಂದ ನಿಮ್ಮ ಕಾಲೇಜ್ಗೆ ಎಷ್ಟು ಕಿಲೋಮೀಟರ್ ಇರುತ್ತೋ ಮಿನಿಮಮ್ಮು 50 ಕಿಲೋಮೀಟ್ರ್ ಒಳಗೆ ನೀವು ಪಾಸ್ನ ಮಾಡಿಸ್ಕೋಬೇಕಾಗ್ತದೆ. ಅಷ್ಟು ಲಿಮಿಟು ಸೇಮ್ ಆ್ಯಸ್ ಇಟ್ ಈಸು ಅಮೌಂಟ್ ಕೊಟ್ಟು ಏನು ಮಾಡಿಸ್ಕೊತಾ ಇದ್ರಿ ಅಷ್ಟೇ ಲಿಮಿಟ್ನು ಕೂಡ ಇದಕ್ಕೂ ಕೂಡ ವಿಸ್ತಾರ ಮಾಡ್ತಾರೆ. ಇಷ್ಟಕ್ಕೆ ಮಾತ್ರ ನೀವು ಉಚಿತವಾಗಿ ಓಡಾಟ ಮಾಡ್ಬೋದು. ಹಾಗೆ ನಿಮ್ಮ ಪಾಸ್ ವಿತರಣೆಯಲ್ಲಿ ಮಾರ್ಗ ಬದಲಾವಣೆ ಅಂತ ಒಂದು ಆಪ್ಷನ್ ಇರುತ್ತೆ. ನೀವು ಯಾವ ಮಾರ್ಗದಲ್ಲಿ ಕಾಲೇಜಿಂದ ಮನೆಗೆ ಹೋಗ್ತೀರಾ ಅಂತ ಆ ಮಾರ್ಗನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ನಂತರ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗೋ ಈ ರೀತಿ ಒಂದು ಫಾರಮ್ ಇರುತ್ತೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ. ಈ ಒಂದು ಫಾರ್ಮೆಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲಾ ಕಾಲೇಜಿನಿಂದ ಸೀಲ್ ಆ್ಯಂಡ್ ಸಿಗ್ನೇಚರು ಹಾಗೆಯೇ ಮುಖ್ಯೋಪಾಧ್ಯಾಯರ ಸೈನ್ ಮಾಡಿಸ್ಕೊಂಡು ಆ ಒಂದು ಫಾರ್ಮ್ನ ನೀವು ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗ್ತದೆ. ಯಾಕಂದರೆ ವಿದ್ಯಾರ್ಥಿಯು ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಹೋಗ್ತಾರೆ ಅಂತ ಕಾಲೇಜಿಂದ ದೃಢೀಕರಣ ಮಾಡ್ಕೊಂಡಿದ್ದ ನಂತರವಷ್ಟೇ ಈ ಒಂದು ಫ್ರೀ ಉಚಿತ ಬಸ್ ಪಾಸ್ನ ನೀವು ಪಡ್ಕೋಬಹುದು. ಪ್ರೊಸೀಜರೆಲ್ಲ ಏನು ಚೇಂಜ್ ಆಗಲ್ಲ ಸ್ನೇಹಿತರೆ, ಹಳೆ ಪ್ರೊಸೀಜರ್ ಥರನೇ ನೀವು ಪೇಯ್ಡ್ ಮಾಡಿ ತಗೋತಿರಲ್ಲ ಬಸ್ ಪಾಸು ಅದೇ ರೀತಿ ನೀವು ಅರ್ಜಿನ ಹಾಕಿದ ನಂತರ ಸೇವಾ ಸಿಂಧು ವೆಬ್ಸೈಟಲ್ಲೂ ಕೂಡ ಹಾಕ್ಬೋದು, ಗ್ರಾಮವನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ನೀವು ಸೇವಾ ಸಿಂಧುಲ್ಲ ನೀವೇ ಫ್ರೀಯಾಗಿ ಮೊಬೈಲಲ್ಲಿ ಹಾಕ್ಕೊಂಡ್ರೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ಫ್ರೀಯಾಗಿ ನೀವು ಅಪ್ಲಿಕೇಶನ್ ಹಾಕಬಹುದು. ಆ ಒಂದು ಅಪ್ಲಿಕೇಶನ್ ಫಾರಮ್ನ ಡೌನ್ಲೋಡ್ ಮಾಡಿಕೊಂಡು ಕರ್ನಾಟಕವನ್ನು ಅಥವಾ ಬಸ್ ಪಾಸ್ ಕೌಂಟರ್ಗೆ ಹೋಗಿ ನೀವು ಈ ಒಂದು ಬಸ್ ಪಾಸ್ನ ಪಡ್ಕೋಬೋದು. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಬಸ್ ಪಾಸು ಅಂದರೆ ಉಚಿತ ಬಸ್ ಪಾಸ್ಗೆ ಸಂಬಂಧಪಟ್ಟಂಥ ಹೊಸ ಅಪ್ಡೇಟ್ಗಳು ಏನಾರು ಬಂದರೆ ತಕ್ಷಣ ನಾನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.